ನಾನು ಅಂದ್ಕೊಂಡ ಹಾಗೆ ಈ ಮದುವೆ ಆಗಲೇಬೇಕು. ಹಾಗೇ ಆಗತ್ತೆ. ರಾಜನ್ ಕಟ್ ಹಾಕಬೇಕು ಅಂದರೆ ರಾಜಕೀಯ ಮಾಡಲೇಬೇಕು. ಇಷ್ಟು ದಿನ ಮದರ್ ಸೆಂಟಿಮೆಂಟ್ ಅನ್ನೋ ಅಸ್ತ್ರ ಮಾತ್ರ ಇತ್ತು. ಈಗ ಅಣ್ಣ ತಂಗಿ ಇಬ್ರು ನಾನು ಆಡ್ಸೋ ಕೈಗೊಂಬೆಗಳು. ಜಾಕ್ಮೆಟ್. ಅತ್ತೆ 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 ಇದು ಇವತ್ತಿನ ಇವೆಂಟ್ ಡೆಕೋರ್. ನೀವು ಒಂದ್ಸತಿ ನೋಟ್ ಫೈನಲೈಸ್ ಮಾಡಿಬಿಡಿ. ಮತ್ತೆ ಇದು ಇವತ್ತಿನ ಗೆಸ್ಟ್ ಲಿಸ್ಟ್. ಪರ್ಫೆಕ್ಟ್. ಆ್ಯಂಡ್ ಯಶ್, ಈವೆಂಟು ಟೈಮಿಗೆ ಕರೆಕ್ಟಾಗಿ ಸ್ಟಾರ್ಟ್ ಆಗಿ ಗೆಸ್ಟ್ ವೆಲ್ಕಮ್, ಆ್ಯನಿವರ್ಸರಿ ಸೆಲೆಬ್ರೇಷನ್ ಆ್ಯಂಡ್ ಅಣ್ಣ ಅತ್ತಿಗೆ ಸ್ಪೀಚ್, ದೆನ್ ಪರ್ಫಾರ್ಮೆನ್ಸ್. ಗಾಟ್ ಇಟ್? ಓಕೆ, ಸರಿ ಅತ್ತೆ. ಅಲ್ಲ, ಅದು ಎಲ್ಲರೂ ದೇವಸ್ಥಾನಕ್ಕೆ. ಅಪ್ಪ, ಇವಾಗ ದೇವಸ್ಥಾನ ಎಲ್ಲ ಬೇಡ, ಮೊದಲು ಅಲ್ಲಿ ಹೋಗಿ ಏನಾಯ್ತು ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಹೋಲ್ಡ್ ಆನ್. ಅಂಥ ಜಾಗಗಳಿಗೆ ಹೋಗಬೇಕು ಅಂದರೆ ಒಳ್ಳೆ ಸ್ಟೇಟಸ್ ಇರಬೇಕು. ಇನ್ಫ್ಯಾಕ್ಟ್ ನಿನ್ನ ಹತ್ರ ಇನ್ವಿಟೇಷನ್ ಇಲ್ಲ ಅಂದರೆ ಒಳಗಡೆ ಕಾಲಿಡೋಕ್ಕೂ ಬಿಡಲ್ಲ. ಗೊತ್ತಿದ್ದು ಯಾಕೆ ಅವಮಾನ ಮಾಡಿಸ್ಕೊಂಡು ಬರ್ತೀಯಾ? ಈಶನಿ, ಆ ಮಾತ್ರ ಯಾಕೆ? ನಡೀರಿ ಹೋಗೋಣ. ನೀವು ಸುಮ್ಮನೆ ಇರಿ. ಕಿತ್ತೋಗಿರೋ ಕಿವಿ ಮಿಷಿನ್ ರೆಡಿ ಮಾಡ್ಸೋದಕ್ಕೇನೆ ದುಡ್ಡಿಗೆ ಪರದಾಡಿದ್ದಾರೆ. ಇನ್ ಮೇಡನ್ ಹೆವೆನ್ಗೆ ಹೋಗಿ ಹುಡುಗನ್ ಹುಡುಕ್ತಾರಾ? ಅಲ್ಲಿ ಶ್ರೀಮಂತರುಗಳು ಬಂದಿರ್ತಾರೆ. ಅದಕ್ಕೆ ಇವ್ರನ್ನ ಕರ್ದಿಲ್ವೇನೋ. ದುಡ್ಡಿಗಲ್ಲ ಬೆಲೆ, ಮನುಷ್ಯತ್ವಕ್ಕೆ. ಶುಭ, ಅದೆಲ್ಲ ಇವ್ರಿಗೆಲ್ಲ ಅರ್ಥ ಆಗುತ್ತೆ. ಸುಮ್ಮನೆ ಇರೆ. ದುಡ್ಡಿಗೆ ಬೆಲೆ ಅನ್ನೋದಾದ್ರೆ ದುಡ್ಡು ಕೊಟ್ಟು ತರೋ ನಾಯಿಗೆ ನಿಮಗಿಂತ ಜಾಸ್ತಿನೇ ಸ್ಟೇಟಸ್ ಇರುತ್ತೆ. ಏನೋ ನಮ್ಮೋರು ಅಂತ ಹೇಳಕ್ ಬಂದ್ರೆ ನಮಗೆ ಮಾತಾಡ್ತಾರೆ. ರೀ, ಏನ್ರಿ ನಿಂತ್ಕೊಂಡಿದ್ರಾ? ಬನ್ನಿ ಹೋಗೋಣ. ಬರೇ ಬಂದು ಅಣ್ಣ, ಬೇಜಾರು ಮಾಡ್ಕೋಬೇಡ. ಅದಕ್ಕೆ ಅಲ್ಲಿ ಹೋಗಿದ ತಕ್ಷಣ ವಿಷಯ ಏನು ಅಂತ ತಿಳ್ಕೊಂಡು ಫೋನ್ ಮಾಡಿ ತಿಳಿಸ್ತೀನಿ. ಅಲ್ಲ, ಲಿಸ್ಟಲ್ಲಿ ಏನೋ ಮಿಸ್ ಆಗಿರುತ್ತೆ. ಫೋನ್ ಬರುತ್ತೆ ಬಿಡಿ, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀರಾ? ಇಲ್ಲಪ್ಪ, ಅಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೇಬೇಕು. ಬಿಡು ಅದಕ್ಕೆ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಅವಳು ಏನು ಅಂತ ನಿಮಗೆ ಗೊತ್ತಿಲ್ವಾ? ಗಣೇಶ ನನ್ನ ಕೈ ಬಿಟ್ಬಿಟ್ನಲ್ಲ. ಬಡವರಿಗೆ ಖುಷಿನೇ ಇಲ್ವಾ? ನನ್ನ ಮಗಳಿಗೆ ಕಂಕಣ ಭಾಗ್ಯನೇ ಇಲ್ವಾ? ಹಾಗಿದ್ರೆ ನಾನು ಹಿಂಗೆ ಅವತ್ತೇ ಹೇಳಿದೆ, ನೀ ನನ್ನ ಮಾತೇ ಕೇಳಲಿಲ್ಲ. ಸಾಕಮ್ಮ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ಅದಕ್ಕೋಸ್ಕರ ನೀವೆಲ್ಲ ಕಣ್ಣೀರು ಹಾಕೋದು ನನಗೆ ನೋಡಕ್ ಆಗಲ್ಲ ಅಮ್ಮ. ಈ ಮ್ಯಾಟ್ರಿಮೋನಿಯಾ ಗಿಟ್ರಿಮೋನಿ ಎಲ್ಲ ನಮ್ಮಂತರ್ಗ ಅಲ್ಲ ಕಣೆ, ಬಿಟ್ಬಿಡೋಣ. ಯಾಕ್ರಿ, ನಮ್ಮನೆ ಮಕ್ಕಳು ಚೆನ್ನಾಗಿರ್ಬಾರ್ದ? ಬಡವರು ಅಂದ್ರೆ ಇಷ್ಟೊಂದು ತಾತ್ಸಾರನ? ನಾವು ದುಡ್ಡೇ ತಾನೇ ಕಟ್ಟಿರೋದು, ಮತ್ ಯಾಕೆ ಹೀಗೆ? ಈ ದುಡ್ಡಿರೋರ್ ದುರಹಂಕಾರಕ್ಕೆ ಸರಿಯಾಗಿ ಪಾಠ ಕಲಿಸ್ತೀನಿ. ಹೋಗಿ ಎಲ್ರ ಮುಂದೆ ಅವ್ರನ್ನ ಕೇಳ್ತೀನಿ. ಬೇಡ ಶುಭ, ಬಡವ್ರ ಕೋಪ ದವಡಂಗ್ ಮೂಲ ಅಂತಾರೆ. ನಟರಾಜ ಹೇಳಿದನಲ್ಲ ಫೋನ್ ಮಾಡ್ತೀನಿ ಅಂತ, ನೋಡೋಣ. ನೋಡಿ, ನನ್ನ ಮಗಳ ಭವಿಷ್ಯ ಕೊಳ್ಳಿ ಬಿದ್ರೆ ನಾನ್ ಸುಮ್ಮನೆ ಇರಲ್ಲ. ನಡೆಯೇ ಶುಭ, ಏನಾಗುತ್ತೋ ಆಗ್ಲಿ, ನೋಡೇ ಬಿಡೋಣ. ಬುದ್ಧಿ ದುಡುಕಿ ನಿರ್ಧಾರ ತಗೋದು ಬೇಡ, ಯೋಚನೆ ಮಾಡೋಣ.
ತಿನ್ನಕ್ ಗತಿ ಇಲ್ಲ ಅಂದ್ರೂ ಮೈ ತುಂಬಾ ಕೊಬ್ಬಿದೆ. ಆ ಕೊಬ್ಬನ್ನ ಹೇಗೆ ಕರಗಿಸ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಮಾಮ್. ಅವಳು 4 ಜನದ ಮುಂದೆ ಕಳೆದಿರೋ ಮಾನನ ನಾನು 400 ಜನದ ಮುಂದೆ ಕಳಿತೀನಿ. ಹಲೋ, ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ಅಲ್ವಾ? ನಾಟ್ ಇವನ್ ಅ ಸಿಂಗಲ್ ಮಿಸ್ಟೇಕ್, ನೆನಪಿರಲಿ. ಆ್ಯಂಡ್ ಆಲ್ಸೋ ಆ ಎಂಟ್ರೆನ್ಸ್ ಹತ್ರ ಎಕ್ಸ್ಪೀರಿಯನ್ಸ್ ಇರೋ ಗಾರ್ಡ್ನೇ ಹಾಕಬೇಕು. ಆ ನಾಕ್ಷಕರನ್ನೇ ಹಾಕಿ ಅಲ್ಲಿಗೆ. ಎಸ್, ಶುಭ ಬಂದೇ ಬರ್ತಾಳೆ. ಆದ್ರೆ ಅಕ್ಕನ ಮದುವೆ ಮಾಡಿಸ್ತಾಳ. ಅಪ್ಪನ ಕೆಲಸ ನೋಡಿ ದುಃಖ ಪಡ್ತಾಳೆ. ಪಾಪ. ನನ್ನ ಮದುವೆ ಬಗ್ಗೆನೇ ಮಾತಾಡಿದ್ಲು. ಈ ಹೈ ಕ್ಲಾಸ್ ಇವೆಂಟಲ್ಲಿ ಅವಳ ಲೋ ಕ್ಲಾಸ್ ಮರ್ಯಾದೆನ 3 ಕಾಸಿಗೆ ಇಲ್ದೇ ಇರೋ ಥರ ನಾನು ಮಾಡ್ತೀನಿ.